ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ನಾವು ಸಣ್ಣವರಿದ್ದಾಗ ಕಟ್ಟಿ ಕೂತ್ ಹಿರಿಯರು ಏನು ಲೆಕ್ಕ ಕೇಳ್ತಿದ್ರಲ್ಲ, ಜನಪದ ಲೆಕ್ಕಗಳನ್ನ, ಅಂಥ ಲೆಕ್ಕಗಳನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ಕೊಂಡಿದ್ವಿ. ಇವು ನಿಮ್ಮ ಅಕಾಡೆಮಿಕ್ಕಿಗೆ ಇದಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಕಾಡೆಮಿಕಲ್ಲಿ ಹಾಂ, ಈ ರೀತಿ ಫಾರ್ಮುಲಾ ಇದೆ, ಫಾರ್ಮುಲಾ ಹಾಕು, ಅಪ್ಲೈ ಮಾಡು, ಬರುತ್ತೆ ಆನ್ಸರ್. ಇಲ್ಲ ಹಂಗಿಲ್ಲ, ತಲೆ ಓಡಿಸ್ಬೇಕು ನೀವು. ಅದು ಯಾಕೆ ಹಂಗ ಅಂತ. ಸೊ ಅಂಥ ಲೆಕ್ಕಗಳನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಈಗ ಒಂದು 2 ದಿನದ ಹಿಂದೆ ನಾವು ನಮ್ಮ ಅವ್ವ ಹೇಳಿದ್ಲು ಲೆಕ್ಕ ಒಂದು, ಅದನ್ನ ಹಾಕಿದ್ವಿ. ಸೊ ಈಗ ಆ ಲೆಕ್ಕನ ನಾನು ಬಿಡಿಸಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಕೇಳ್ರಿ. ಮೂರ್ ನಾವ್ ಇದ್ದವತ್ತ ಮೂರ್ ನಾವ್ ಮಾಡಿ ಓಕೆ, ಏನು ಹೇಳಿದ್ರು ಅಂತಂದ್ರೆ, ಈಗ 3 ನಾವಿದ್ದು, ನಾವು ಮೀನ್ಸ್ ಬೋಟ್ ಇದ್ದು, ಬೋಟ್ನ್ಯಾಗ ಇಂತಿಷ್ಟು ಜನ ಅಂದರೆ ಎಷ್ಟು ಜನ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಈಗ ನಾವು ಏನು ಅನ್ಕೊಳ್ಳೋಣ ಅಂದರೆ, ಒಂದೊಂದು ಬೋಟಿಗೂ ಒಂದೊಂದು. ಫಸ್ಟ್ ಬೋಟಿಗೆ ಎಕ್ಸ್ ಅನ್ಕೊಳ್ಳೋಣ, ಸೆಕೆಂಡ್ ಬೋಟಲ್ಲಿ ವೈ ಜನ ಇದ್ದಾರೆ ಅನ್ಕೊಳ್ಳೋಣ, ಥರ್ಡ್ ಬೋಟಲ್ಲಿ ಜೆಡ್ ಜನ ಇದ್ದಾರೆ ಅನ್ಕೊಳ್ಳೋಣ. ಓಕೆ, ಈಗ ಮುಂದೆ ಏನಾಗ್ಲತ್ತ ನಾವ್ ಬಾಳ್ ಹೋದಾಡಕತ್ತೈತಿ ನೀನ್ ನಾವ್ ಎರಡನೇ ನಾವ್ ಎಷ್ಟು ಮಂದಿ ಅದಾರ ಅಷ್ಟ್ ಮಂದಿ ಕೊಡಲ್ಲ. ಸೊ ಈಗ ಏನಾಯ್ತು ಅಂದ್ರೆ, ಇಲ್ಲಿ 3 ಬೋಟ್ ಇದ್ವಲ್ಲ, ಫಸ್ಟ್ ಬೋಟ್ನಲ್ಲಿ ಅಲ್ಗಾಡಕ್ಕೆ ಚಲೋ ಆಯ್ತಂತೆ. ಅಂದ್ರೆ ಜಾಸ್ತಿ ಜನ ಇದ್ದದಕ್ಕೆ ಅದು ಮುಳುಗೋ ಪರಿಸ್ಥಿತಿಯಲ್ಲಿ ಇತ್ತು. ಅವಾಗ ಅವ ಏನು ಹೇಳಿದ, ಎರಡನೇ ಬೋಟ್ನವಂಗ ಸ್ವಲ್ಪ ಜನ ತಗೋಪ್ಪ. ಸೊ ಎರಡನೇ ಬೋಟ್ನವ್ನು ಏನು ಹೇಳ್ತಾನ, ನನ್ನ ಕಡೆ ಎಷ್ಟಿದಾವೆ ಅಂದ್ರೆ, ಎರಡನೇ ಬೋಟ್ನಾಗ ನಾವು ಈಗ ಎಷ್ಟು ಅನ್ಕೊಂಡಿದ್ವಿ, ವಾಯ್ ಅನ್ಕೊಂಡಿದ್ವಿ. ಸೊ ಅಷ್ಟು ಜನನ ಮಾತ್ರ ಕೊಡು ಅಂದಾಗ ಏನಾಗತ್ತೆ, ಈಗ ಫಸ್ಟ್ ಬೋಟಲ್ಲಿ ವಾಯ್ ಜನ ಕಡಿಮೆ ಆಗ್ತಾರೆ, ಅಂದ್ರೆ ಎಕ್ಸ್ ಮೈನಸ್ ವಾಯ್ ಆಗತ್ತೆ. ಸೆಕೆಂಡ್ ಬೋಟಲ್ಲಿ ವಾಯ್ ಪ್ಲಸ್ ವಾಯ್ ಆಗತ್ತೆ, ಮತ್ತು ಥರ್ಡ್ ಬೋಟಲ್ಲಿ ಜೆಡ್ ಆಗತ್ತೆ. ನಾವ್ ಹೋದಾಡಕತ್ತೈತಿ ಮೊದ್ಲೇ ನಾವ್ ಯಾಕೆ ಹೇಳಿದ ಮತ್ತ ನೀನ್ ನಾವ್ ಎಷ್ಟ್ ಮಂದಿ ಅದಾರ ಅಷ್ಟ್ ಕೊಡಾಗತ್ತ ನಾವ್ ಎಷ್ಟ್ ಮಂದಿ ಅದಾರ ಅಷ್ಟ್ ಕೊಡು ಎರಡನೇ ನಾವ್ ಕೊಟ್ಟ. ಸೊ ಈಗ ಏನಾಯ್ತು, ಸೆಕೆಂಡ್ ಬೋಟು ಅಲ್ಗಾಡಕ್ಕೆ ಸ್ಟಾಲ್ ಆಯಿತು, ಫಸ್ಟ್ ಬೋಟ್ ಏನೋ ಸ್ಟೇಬಲ್ ಆಯಿತು, ಸೆಕೆಂಡ್ ಬೋಟ್ ಅಲ್ಗಾಡಕ್ಕೆ ಸ್ಟಾಲ್ ಆಯಿತು. ಅವಾಗ ಅವ ಏನು ಹೇಳ್ತಾನೆ, ಥರ್ಡ್ ಬೋಟ್ನವನಿಗೆ ನನ್ನಲ್ಲಿ ಸ್ವಲ್ಪ ಜನ ತಗೋಪ ನೀನು. ಅವಾಗ ಏನು ಹೇಳ್ತಾನಂದ್ರೆ, ಥರ್ಡ್ ಬೋಟ್ನವ ನನ್ನ ಕಡೆ ಎಷ್ಟದ ಅಷ್ಟು ಕೊಡು, ಅಂದರೆ ಜಡ್ ಅದಾವಲ್ಲ ನನ್ನ ಕಡೆ, ಜಡ್ ಅಷ್ಟ ಕೊಡು ಅಂತ ಹೇಳ್ತಾನೆ. ಸೊ ಈಗ ಏನಾಗತ್ತ, ಒಂದನೇ ಬೋಟ್ನಾಗ ವಾಯ್ ಕೊಟ್ಟಿರೋದ್ರಿಂದ ಎಕ್ಸ್ ಮೈನಸ್ ವಾಯ್ ಆಗಿತ್ತು. ಎರಡನೇ ಬೋಟು ಆಲ್ರೆಡಿ ವಾಯ್ ತೊಗೊಂಡಿದ್ವಿ ಎಕ್ಸ್ದಿಂದ, ಸೊ 2y ಆಗಿತ್ತು. ಈಗ ಮೂರನೇ ಬೋಟಿಗೆ ನಾವು ಕೊಡ್ತಾ ಇದ್ವಿ ಜೆಡ್, ಸೊ 2y ಮೈನಸ್ ಜೆಡ್ ಆಗತ್ತೆ. ಥರ್ಡ್ ಬೋಟ್ ಬಂದ್ಬಿಟ್ಟು ಜೆಡ್ ಪ್ಲಸ್ ಜೆಡ್ ಆಗತ್ತೆ. ಓಕೆ, ಈಗ ಏನಾಗತ್ತಂದ್ರೆ, ಮೂರನೇ ಬೋರ್ಡ್ದಿಂದ ಜನರನ್ನು ಕೊಟ್ಟ ಮೇಲೆ 3 ಬೋಟ್ನಾಗ ಈಕ್ವಲ್ ಮೆಂಬರ್ಸ್ ಆದರು. ಸೊ ಈಗ ಈಚ್ ಬೋಟ್ನಾಗ ಎಷ್ಟು ಜನ ಅಂತ ಕೇಳ್ತಿದ್ದಾರೆ, ಲೆಕ್ಕ ಇಷ್ಟ. ಸೊ ಈಗ ಏನಾಯ್ತು ಅಂದ್ರೆ, ಫಸ್ಟ್ ಬೋಟ್ ಎಕ್ಸ್ ಮೈನಸ್ ವಾಯ್ ಆಯಿತು, ಸೆಕೆಂಡ್ ಬೋಟ್ 2y ಮೈನಸ್ ಜೆಡ್ ಆಯಿತು, ಥರ್ಡ್ ಬೋಟ್ 2z ಆಯಿತು. ಎಲ್ಲ ಇವು ಈಕ್ವಲ್ ಆದವು. ಈಗ ನಮ್ಮ ವ್ಯಾಲ್ಯೂಸ್ ಏನಾಗಿದೆ ಅಂದರೆ, ಫಸ್ಟ್ ಬೋಟಲ್ಲಿ ಎಕ್ಸ್ ಮೈನಸ್ ವೈ ಜನ ಇದ್ದಾರೆ, ಸೆಕೆಂಡ್ ಬೋಟಲ್ಲಿ 2y ಮೈನಸ್ ಝೆಡ್ ಇದ್ದಾರೆ, ಥರ್ಡ್ ಬೋಟಲ್ಲಿ 2z ಇದ್ದಾರೆ. ಈಗ ನಾವು ಡಿವೈಡ್ ಈಕ್ವೇಷನ್ ಅಷ್ಟೇ ಕನ್ಸಿಡರ್ ಮಾಡೋಣ. 2y ಮೈನಸ್ ಝೆಡ್ equals to 2z. So 2y equal to 3z. ಓಕೆನಾ, y equal to 3 by 2z ಅಥವಾ 1.5 of z. ಓಕೆ, ಇಲ್ಲಿ ಬರೆದಿಟ್ಕೊಳ್ಳಿ, y equal to 1.5 z. ಓಕೆನಾ, ಇದನ್ನ ತೆಗೆದ್ಬಿಡೋಣ ಈಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಈಕ್ವೇಶನ್ ಬನ್ನಿ. ಓಕೆ, ಇಲ್ಲಿ ಎಕ್ಸ್ ಇರಲಿ, ಮೈನಸ್ ವೈ ವ್ಯಾಲ್ಯೂ ಇದನ್ನು ತುಂಬೋಣ. 1.5 ಆಫ್ z equal to 2 into 1.5 of z minus z. ಸೊ ಏನಾಗತ್ತೆ, ಇದು 3z ಮೈನಸ್ z ಅಂದರೆ 2z ಉಳ್ಕೊಳ್ಳುತ್ತೆ. ಈ ಕಡೆ ಎಕ್ಸ್ ಮೈನಸ್ 1.5 z ಇದೆ. ಸೊ ಎಕ್ಸ್ ಇಕ್ವಲ್ ಟು ಏನಾಗುತ್ತೆ, ಇದನ್ನು ಈ ಕಡೆ ಕಳಿಸಿದ 3.5 z ಆಗುತ್ತೆ. ಸೊ ಎಕ್ಸ್ ಇಕ್ವಲ್ ಟು ಏನಂದರೆ 3.5 z. ಓಕೆ, ಸೊ ಈಗ ನೋಡೋಣ.
ಸೊ ಈಗ ವ್ಯಾಲ್ಯೂಸ್ ತುಂಬೋಣ. z ಈಕ್ವಲ್ ಟು 1 ಅಂದ್ಕೊಂಡ್ರೆ y ಈಕ್ವಲ್ ಟು ಎಷ್ಟಾಗುತ್ತೆ 1.5. ಬಟ್ ಜನ 1.5 ಒಂದೂವರೆ ಜನ ಇರೋಕ್ಕಾಗಲ್ಲ. ಸೊ z ನಮಗೆ z ಬಂದ್ಬಿಟ್ಟು ಎಷ್ಟಿರೋಕ್ಕೆ ಸಾಧ್ಯನ 1 ಇರೋಕ್ಕೆ ಸಾಧ್ಯನ. ಸೊ ಈಗ zಗೆ ನಾವು 2 ತಗೊಳ್ಳೋಣ. z ಈಕ್ವಲ್ ಟು 2 ತಗೊಂಡಾಗ x ಏನಾಗುತ್ತೆ, x ಈಕ್ವಲ್ ಟು 3.5z ದಟ್ ಈಸ್ 7 ಆಗುತ್ತೆ. ಹಾಗೆ y ಬಂದ್ಬಿಟ್ಟು 1.5z ದಟ್ ಈಸ್ 3 ಆಗುತ್ತೆ. ಸೊ z ಅಂತೂ 2 ಅಂತ ತಗೊಂಡಿದ್ದೀವಿ. ಸೊ ಸಾರಿ 2 ಈ 7 3 2 ಆಯ್ತು. ಈ ವ್ಯಾಲ್ಯೂಸು ಹೊಂದಾಣಿಕೆ ಆಗ್ತಾವ ಅಂತ ಚೆಕ್ ಮಾಡೋಣ ಒಂದ್ಸಲ. ಓಕೆ, ಸೊ ಫಸ್ಟ್ ಎಕ್ಸ್ ಅಂದರೆ ಎಷ್ಟು ಬಂದಿದೆ ನಿಮಗೆ 7, y ಬಂದ್ಬಿಟ್ಟು 3. ಓಕೆ, ಇಲ್ಲಿ 2 ಇಂಟು 3 ಮೈನಸ್ z ಬಂದ್ಬಿಟ್ಟು 2, ಇಲ್ಲಿ 2 ಪ್ಲಸ್ 2. ಸೊ 7 3 ಹೋದ್ರೆ 4, 2 ಇಂಟು 3 6 ಮೈನಸ್ 2 ದಟ್ ಇಸ್ 4. ಹೀಗೆ 2 ಪ್ಲಸ್ 2 4. ಸೊ ಏನಾಯಿತು, ಮೊದಲು ಒಂದನೇ ಬೋಟಲ್ಲಿ 7 ಇದ್ರು, 2ರಲ್ಲಿ 3 ಇದ್ರು, ಆಮೇಲೆ 2 ಇದ್ದು. ಇವನು 7ರಲ್ಲಿ 3 ಕೊಟ್ಟ, ಇವನು 4 ಜನ ಉಳಿದ್ರು. ಇವನು 3 3 6 ಆಗಿದ್ದ, ಇವನು 6ರಲ್ಲಿ ಇವನು 2 ಕೊಟ್ಟ, ಇವನು 4 ಉಳ್ಕೊಂಡ. ಇವನು 2ಕ್ಕೆ ಇನ್ನಿಬ್ಬರು ಸೇರ್ಕೊಂಡ್ರು, ಇವರು 4 ಆದ್ರು. ಸೊ ನಿಮಗೆ ಒಟ್ಟಾರೆಯಾಗಿ ಏನಾಯ್ತು ಅಂದ್ರೆ ಈಗ ಫಸ್ಟ್ ಬೋಟಲ್ಲಿ 7 ಜನ, ಸೆಕೆಂಡ್ ಬೋಟಲ್ಲಿ 3 ಜನ, ಹಾಗೂ ಥರ್ಡ್ ಬೋಟಲ್ಲಿ 2 ಇದ್ರು. ಸರಿನಾ? ಸೊ ಈ ನಮ್ಮ ಲೆಕ್ಕಗಳು ನಿಮಗೆ ಇಷ್ಟ ಆದರೆ ನಮ್ಮ ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಇಂಥ ಲೆಕ್ಕಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.